शिव शक्ति से ही पूर्ण है, शक्ति के वो सिंदूर है, गौरी के। ನಮಸ್ತೆ ಗೆಳೆಯರೇ, ಇವತ್ತು ನಮ್ಮೂರು ಉತ್ತಂಬಳಿಗೆ ಬಂದಿದ್ದೀನಿ. ಇವತ್ತಿನ ಡೈರೆಕ್ಟರ್ ಸ್ಪೆಷಲ್ ಏನು ನೋಡೋಣ ಬನ್ನಿ. ನೋಡಿ, ಬಂದ ತಕ್ಷಣ ನಮಗೆ ವೆಲ್ಕಮ್ ಕೊಟ್ಟಿದ್ದು ಯಾರು ಅಂತ, ನಮ್ಮೂರಿನ ಬಸಪ್ಪ. ಆಯ್ ಬಸಪ್ಪ, ಬನ್ನಿ ಬನ್ನಿ ಬನ್ನಿ, ಇದೆ ವಿಶ್ ಮಾಡಿ ಬನ್ನಿ, ನನಗೆ ಬನ್ನಿ ವಿಶ್ ಮಾಡಿ. ಆಯಿತು ಆಯಿತು ಆಯಿತು, ಸಮಾಧಾನ 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 ಸಮಾಧಾನ. ಧನ್ಯವಾದಗಳು ಬಸಪ್ಪ, ನನ್ನ ಮುಂದಿನ ಕಾರ್ಯ ಶುಭವಾಗಲಿ ಅಂತ ಹರಿಸಿ. ಆಯಿತು ಆಯಿತು, ಬರ್ದಾ? ಧನ್ಯವಾದಗಳು. ಬರ್ದಾ ಬಸಪ್ಪ? ಬರ್ತೀನಿ. ನೋಡಿ ಗೆಳೆಯರೇ, ಇದು ನಮ್ಮ ಊರಿನ ಎಂಟ್ರೆನ್ಸು, ಉತ್ತಂಬಳ್ಳಿ ಅಂತ, ಕೊಳ್ಳೇಗಾಲ ತಾಲೂಕು. ಇಲ್ಲೇ ನಾನು ಹುಟ್ಟಿದ್ದು, ಅಂದರೆ ನಮ್ಮ ಅಪ್ಪನೂರು ಅಂತ. ಬನ್ನಿ ಹೋಗೋಣ. ನೋಡಿ ಗೆಳೆಯರೇ, ಇದು ನಮ್ಮ ಗದ್ದೆ. ಇವತ್ತು ಏರ್ ಹೊಡಿತಾ ಇದ್ದಾರೆ, ಆಯಿತಾ? ಅದಕ್ಕೆ ನಾನು ಒಂದು ಕೈ ನೋಡೇ ಬಿಡೋಣ ಅಂತ ಬಂದೆ. ಬನ್ನಿ ಒಂದು ಕೈ ನೋಡೇ ಬಿಡೋಣ. ಇದು ವರ್ತ್ ವಾಚಿಂಗ್ ಕಂಟೆಂಟ್ ವಿಡಿಯೋ ಗೆಳೆಯರೆ, ನೋಡಿ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿಸಿ ದಯವಿಟ್ಟು. ಹೀಗೆ ಮುಂದೆ ನೋಡಿ, ಇದೆ ನಾನು ಏರ್ ಹೊಡಿಬೇಕಾಗಿರೋ ಅಂಥ ಎತ್ತುಗಳು, ನೇಗಿಲು. ಅವರು ರೇಚಣ ಅಂತ ನಮ್ಮೂರಿನವ್ರೆ, ಏರ್ ಹೊಡಿತಾ ಇದ್ದಾರೆ. ಆಲ್ರೆಡಿ ಅವ್ರದ್ದು ಅರ್ಧ ಕೆಲಸ ಆಗೋಗಿದೆ. ಬನ್ನಿ ಒಂದು ರೌಂಡ್ ಹೊಡೆದೇ ಬಿಡೋಣ ಇವತ್ತು. ನೋಡಿ, ಇವತ್ತು ನನ್ನ ಜೊತೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ, ನಮ್ಮ ತಂಗಿಯವ ರಕ್ಷಿತಾ ಅಂತ. ಅವರೇ ಇವತ್ತು ನಮ್ಮ ಕ್ಯಾಮ್ರಾಮ್ಯಾನು. ಹಲೋ ಗೊಂಬೆ, ಹಾಯ್ ಮಾಡಿ. ನೋಡಿ, ಇವರೇ ನಮ್ಮ ಕ್ಯಾಮ್ರಾಮ್ಯಾನ್ ಇವತ್ತು ನನಗೆ. ಇದು ನಮ್ಮ ಎತ್ತಿನ ಗಾಡಿ. ನಮ್ಮ ಡಿ ಬಾಸ್ ಹೇಳ್ತಾರಲ್ಲ, ಎತ್ತಿನ ಗಾಡಿ ಹೊಡ್ಯೋಕ್ಕೂ ಸೈ, ಲ್ಯಾಂಬೋರ್ಗಿನಿ ಓಡ್ಸೋಕ್ಕೂ ಸೈ ಅಂತ. ಆ ಜಾತಿಗೆ ಸೇರಿದವ್ರು ನಾವು. ಸುಮ್ಮನೆ ಮತ್ತೆ ಡಿ ಬಾಸ್ ಫ್ಯಾನ್ಸ್ ಅಂದರೆ ಹಂಗಂತ ಬೇರೆಯವ್ರನ್ನ ಏನು ಅಲ್ಗೆಳೆಯಲ್ಲ, ಎಲ್ಲರಿಗೂ ಫ್ಯಾನ್ಸೇ ನಾವು. ಬನ್ನಿ. ನಮಸ್ತೆ ಗೆಳೆಯರೆ, ಬನ್ನಿ ಈಗ ಆ ಕಡೆ ಕಿಳಿಯೋಣ. ಬನ್ನಿ, ಇಲ್ಲಿ ಬಂದಮೇಲೆ ಪ್ಯಾಂಟೆಲ್ಲ ಸರಿ ಹೋಗಲ್ಲ, ಪ್ಯಾಂಟಿಂದ ಪಂಚಕ್ಕೆ ಬರೋಣ. ಬನ್ನಿ ಹೋಗೋಣ. ಬನ್ನಿ ಮತ್ತೆ ಆ ಕಡೆ ಕಿಳಿಯೋಣ. ಓಂ ನಮಃ ಶಿವಾಯ, ಗುಡ್ ವೈಬ್ಸ್ ಓನ್ಲಿ. ನಾನು ಏನಕ್ಕಪ್ಪ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ನಾನು ಗದ್ದೆ ಕೆಲಸ ಮಾಡ್ತೀನಿ ನೋಡಿ ಅಂತ ತೋರಿಸ್ಕೊಳಕ್ಕಲ್ಲ, ನಮ್ಮ ಜೆನ್ಜಿಗಳಿಗೆ ಒಂದು ಉಪಯುಕ್ತವಾದ ಮಾಹಿತಿ ಕೊಡೋಣ ಅಂತ. ಜಾನಿ ಎಸ್ ಪಪ್ಪ ಈಟಿಂಗ್ ಶುಗರ್ ನೋ ಪಪ್ಪ ಅಂತಾರಲ್ಲ, ಆ ಶುಗರ್ ಹೆಂಗೆ ಬೆಳೀತಾರೆ, ಹೆಂಗೆ ಬರುತ್ತೆ ಅಂತ ತೋರ್ಸೋಣ ಅಂತ. ಹಿಂದಿನ ದಿನ ನೀರಾಯಿಸಿ ಗದ್ದೆನ ಒದ್ದೆ ಮಾಡ್ಕೊಂಡಿರ್ತಾರೆ. ಆಮೇಲೆ ಬೆಳಗಿನ ಜಾವ ಬಂದು ಏರ್ ಕಟ್ಕೊಂಡು, ಏರು ಅಂದರೆ ನೇಗಿಲು ಮತ್ತು ಎತ್ತುಗಳು ಕಟ್ಕೊಂಡು ಹಿಂಗೆ ಕಟ್ಟಕ್ಕಾದ್ರೆ ಉಳ್ಕೊಳ್ಳೋದು. ಹೆಂಗೆ ಅಂದರೆ ಅಲ್ಲಿ ನೋಡಿ, ಅಲ್ಲಿ ಚಾನಲ್ಗಳು ಹೋಗಿದೆಯಲ್ಲ, ಅದು ಮುಂದೆ ತೋರಿಸ್ತೀನಿ, ಅದನ್ನ ನೋಡೋಣ ಬನ್ನಿ. ಈಗ ನೇಗಿಲಕ್ಕೆ ಕೈ ಹಾಕಾಯ್ತು ಅಂತೂ ಇಂತು. ಸರಿ, ಇವಾಗಿನ ಈ IT ಯುಗದಲ್ಲಿ ಎಲ್ಲ ಬೆಂಗಳೂರು ಕಡೆಗೆ ಮುಖ ಮಾಡ್ತಾಯಿದ್ದಾರೆ. ಈಗ ಯಾರೋ ಗದ್ದೆ ಕೆಲಸಕ್ಕೆ ಕೈ ಹಾಕೋರು ನಾನು ಕಾಣೆ. ಆದರೂ ಇದೆಲ್ಲ ಕಲ್ತಿರಬೇಕು, ಯಾಕಂತಂದರೆ ಮುಂದಕ್ಕೆ ಬಟ್ಟೆಗೆ ಇಟ್ಟುಟಿಸ್ಕೊಳ್ಳೋಕ್ಕೆ ಇದು ಅನಿವಾರ್ಯ ಆಗ್ಬೋದೇನೋ ಮುಂದಿನ ಪೀಳಿಗೆಗೆ ಅಂತ ನನ್ನ ಅನಿಸಿಕೆ. ಯಾಕಂದರೆ ಈಗಿನ ಜೆನ್ಜಿಗಳು ನೋಡ್ತೀರಿ, ಎಲ್ಲ ಮೊಬೈಲಲ್ಲೇ ನೇಗಿಲು ಹಿಡಿತಾರೆ, ಕ್ರಿಕೆಟು ಆಡ್ತಾರೆ, ಓದೋ ಮುಗಿಸ್ಬಿಡ್ತಾರೆ.
ಎಕ್ಸಾಮು ಬರೆದುಬಿಟ್ಟು ಪಾಸು ಆಗಿಬಿಡ್ತಾರೆ ಬರೀ ಮೊಬೈಲಲ್ಲೇ. ಈ ಕೊರೋನಾ ಟೈಮಲ್ಲಿ ನೋಡೋದಲ್ಲ ಹಂಗೆ. ಕೆಲಸನೂ ವರ್ಕ್ ಫ್ರಮ್ ಹೋಮೇ. ಬಿಸಿಲು ನೋಡಲ್ಲ, ಮಳೆನೂ ನೋಡಲ್ಲ, ಚಳಿನೂ ನೋಡಲ್ಲ. ಯಾರೋ ನಮ್ಮ 90s ಕಿಡ್ಸ್ ಇದ್ದರೆ ನೋಡ್ರಪ್ಪ, ಫುಲ್ ಎಂಜಾಯ್ಮೆಂಟ್ ಮಾಡ್ಕೊಂಡು ಬಂದಿರೋದು ಅಂದರೆ ನಾವು ಅಷ್ಟೇ. ನನಗೆ ಗೊತ್ತಿರೋ ಪ್ರಕಾರ ಇವಾಗಲೂ ಎಂಜಾಯ್ ಮಾಡ್ತಿರೋದು, ಹಿಂದೆ ಎಂಜಾಯ್ ಮಾಡಿರೋದು, ಮುಂದೆ ಎಂಜಾಯ್ ಮಾಡೋದು ನಾವೇ ಅನ್ಕೋತೀನಿ. ಜೈ 90s ಕಿಡ್ಸ್. ಹಳ್ಳಿಗೆ ಬಂದಮೇಲೆ ಎತ್ತಿನ ಗಾಡಿ ಹತ್ತಿರಕ್ಕಾಯ್ತದ? ಇದೇನು ಹೊಸ್ತಲ್ಲ ನನಗೆ. ಸುಮ್ಮನೆ ವೀಡಿಯೋ ಮಾಡೋಣ ಅಂತ ಒಂದು ರೈಡ್ ಹೋಗೋಣ ಅಂತ ಹತ್ಕೊಂಡೆ. ನಾವು 90s ಕಿಡ್ಸು 3 ಜನ್ರೇಷನ್ ನೋಡ್ಕೊಂಬಂದಿದ್ದೀವಿ. ಈಗ 3ನೇ ಜನ್ರೇಷನ್ ನೋಡ್ತಾ ಇದ್ದೀವಿ. ಅಂದರೆ ಬಿಫೋರ್ 90, ಆಫ್ಟರ್ 90 ಆಯಿತಾ. 90 ಅಂದರೆ ಆ 90 ಅಲ್ಲ, ಇಯರ್ 90 ಹೇಳಿದ್ದು. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಕುಡಿಬೇಡಿ ಅಂತ ನಾನು ಹೇಳಲ್ಲ. ಒಂದು ಎಂಜಾಯ್ಮೆಂಟ್ಗೆ, ಮೈಂಡ್ ರಿಲೀಫ್ಗೆ ಕುಡೀರಿ, ಆದರೆ ಲಿಮಿಟಾಗಿ ಕುಡೀರಿ ಅಷ್ಟೆ. ಯಾಕೆ 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 ಯಾರೋ ಕಟಾಕ್ಬಿಟ್ಟಿದಾರ ನಿನ್ನ? ಹಾಂ, ಬಾ 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 ಆಯ್ತು ಬಾ ಆಯ್ತು ಬಾ ಆಯ್ತು 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 ಓ ಬಾ ಓ ಆಯ್ತು 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 ಆಯ್ತು. ಹಾಂ, ಸಮಾಧಾನ ಆಯಿತು ಆಯಿತು ಸಮಾಧಾನ. ಹಾಂ, ಸಮಾಧಾನ ಆಯಿತು. ಹಾಂ, ನೋಡಿ ಗೆಳೆಯರೇ, ಇದು ನಮ್ಮ ಮುತ್ತಂಬಳಿ ಗ್ರಾಮ, ಇದು ನಮ್ಮ ಹೊಲ ಗದ್ದೆ. ಇದೆಲ್ಲ ನಮ್ಮದೇ ಗದ್ದೆ. ಕಿರಾತಕದಲ್ಲಿ ಹೇಳ್ತಾರಲ್ಲ ರಾಕಿ ಬೈ, ಹಂಗೆ ಇದೆಲ್ಲ ನಮ್ಮದೇ ಗದ್ದೆ. ಎಲ್ಲ ಕಬ್ಬು ಬೆಳೆಗಾರರು ಇಲ್ಲಿ. ನಾನು ಅವಾಗಲೇ ಹೇಳ್ದಂಗೆ ಜಾನಿ ಎಸ್ ಪಪ್ಪ ಅನ್ನೋ ಮಕ್ಕಳಿಗೆ ನಾವು ಅದನ್ನೇ ಹೇಳ್ಕೊ ಬಂದಿದ್ದು. ಆದರೆ ಈಗಿನ ಜನಜಿಗಳೇ ಬೇರೆ, ಬರೀ ಮೊಬೈಲಲ್ಲೇ ಕಳೆದೋಗ್ತಾರೆ. ಆವಾಗ ಕಂಪ್ಯೂಟರ್ಗಳಿತ್ತು, ಆವಾಗ ವಸ್ತು ಕಂಪ್ಯೂಟ್ರು. ನಮಗೆ ಕಂಪ್ಯೂಟ್ರ್ ನೋಡಿದ್ರೆ ಏನೋ ಒಂದು ಆನಂದ, ಖುಷಿ. ಈಗ ಎಲ್ಲ ಮೊಬೈಲು, ಲ್ಯಾಪ್ಟಾಪು ಇಲ್ಲ ಅಂದ್ಕೊಳ್ಳಿ. ನೋಡಿ ಸರಿ, ಇದು ನೀರು ಹಾಯಿಸ್ಕೊಂಡು ಕಬ್ಬು ನೆಡ್ತಾ ಇದ್ದಾರೆ ಇವತ್ತು. ಕಬ್ಬು ಅಂತಾರೆ. ಬನ್ನಿ, ಇದರಲ್ಲಿ ಕಬ್ಬಲ್ಲಿ ಹೆಂಗೆ ಅಂದರೆ 3 ಸಲ ಬೆಳೆ ತೆಗಿಬೋದು ಒಂದು ಸಲ ನೆಟ್ಟರೆ. ಕಬ್ಬು ನೆಟ್ಟರೆ ಅಂದರೆ ಈಗ ತಾನೇ ನೆಡ್ತಾ ಇರೋ ಕಬ್ಬು ಅಂತ. ಕಬ್ಬು ನೆಟ್ಟಾಗ ಅದು ಒಂದು ಸಲ ಬೆಳೆ ಕೊಡುತ್ತೆ. ಅದನ್ನು ಕಟಾವು ಮಾಡಿದ್ಮೇಲೆ 2ನೇ ಸಲ ಸ್ಟೆಮ್ಮಿಗೆ ಕಟ್ ಮಾಡ್ತಾರೆ. ಅಂದರೆ ಬುಡದ ತನಕ ತರಿಯಲ್ಲ, ಅದ್ರ ಮೇಲ್ಗಡೆಗೆ ಸ್ಟೆಮ್ಮಿಗೆ ಕಟ್ ಮಾಡ್ತಾರೆ. ಸ್ಟೆಮ್ಮಿಗೆ ಕಟ್ ಮಾಡಿದ್ಮೇಲೆ ಅದು ಹಂಗೆ ನೀರು ಹಾಯಿಸ್ಕೊಂಡು ಅದೇ ಬೆಳ್ಕೊಂಡು ಹೋಗುತ್ತೆ. ಅದು 2ನೇ ಕೂಳೆ ಆಗುತ್ತೆ, ಕಬ್ಬು ಬರುತ್ತೆ. ತಿರ್ಗಾ 3ನೇ ಸಲಿನೂ ಹಂಗೆ ರಿಪೀಟು. 3 ಬೆಳೆ ತೆಗಿಬೋದು ನೋಡ್ರಪ್ಪ. ಅದಕ್ಕೆ ಇರಬೇಕು ನಮ್ಮ ಸಿದ್ದರಾಮಯ್ಯನವರು 3 ಸತಿ ಬೆಳೆ ತಕ್ಕತ್ತೀರಾ, ದುಡ್ಡು ಯಾಕೆ ಜಾಸ್ತಿ ಮಾಡಲಿ ಅಂತ ದುಡ್ಡನ್ನೇ ಜಾಸ್ತಿ ಮಾಡೋದು. ಏನೋ ಒಂದು 500,000 ಜಾಸ್ತಿ ಮಾಡಿದ್ರು ಅನಿಸುತ್ತೆ. ಬನ್ನಿ, ಹಂಗೇನಿಲ್ಲ. ಖರ್ಚು ವೆಚ್ಚ ಎಲ್ಲ ಕಳೆದು ಕೈಗೆ ಮಿಕ್ಕದೆ ಪುಡಿಗಾಸು ಅಂತಾರಲ್ಲ, ಹಂಗೆ. ರೈತರ ಜೀವನ ರೈತರಿಗೆ ಗೊತ್ತು. ಇಲ್ಲೊಂದಿಬ್ರು ಫ್ರೆಂಡ್ಸ್ ಮೀಟ್ ಮಾಡ್ಕೊಳ್ಳಿ. ಗಂಡು ಮರಿನೇ ತಗೊಡ್ತೀನಿ ಬನ್ನಿ, ನರಸೀಪುರದ ಸಂತೆಲಿ. ಹಾಂ, ನರಸೀಪುರದ ಸಂತೆಲಿ 2,500,000 ಮರಿ ತಗೊಡ್ತೀನಿ ಬನ್ನಿ. ಹಾಂ, ಬನ್ನಿ ಸಂತೆಗೆ ತಕ್ಕೊಡ್ತೀನಿ. ಅದಕ್ಕೇನಂತೆ ಹ್ಞೂ, ಮತ್ತೆ ನಾ ಮಾಡಿದಾರ ವ್ಯಾಪಾರನ 40,000 ಹೋದಂತೆ ಅದು ಮರಿ. ಆಯಿತು, ಹಂಗೇ ರೀ. ಇವ್ರು ನಮ್ಮ ಚಿಕ್ಕಮ್ಮ ದ್ರಾಕ್ಷಾಯಣಿ ಅಂತ. ಹೇಳಿ ಆಂಟಿ. ಇವ್ರು ನಮ್ಮ ಅಕ್ಕಮ್ಮನವರು ಅನುಷಾ ಅಂತ. ನನಗೆ ಅಂತ ಊಟಕ್ಕೆ ಬಡಿಸ್ತವ್ರೆ ನನಗೆ. ಬಂದ ತಕ್ಷಣ ಊಟ ರೆಡಿ ಆಯಿತು, ಊಟ ಮಾಡಕ್ಕೆ ಕೂತ್ಕೊಂಡಿದ್ದೀನಿ ಈಗ.
ನಂಜುಣ್ಣನ ಆರಾಮ? ಕಬ್ಬಾಕವರು ನಮ್ಮ ನಂಜುಂಡ ಅಣ್ಣ ಅಂತ. ಹಾ ಏ ಸಾಕು ಇದೆ ನಂಗೆ. ಅದಕ್ಕೆ ಅನ್ನ ಹಾಕ್ಲಾ ಇಲ್ಲ ಬೇಡ ಸಾಕು 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 ಸಾಕು. ಈಗ ಕ್ಯಾಮ್ರಾ ನನ್ನ ತಂಗಿ ಕೈಗೆ ಶಿಫ್ಟ್ ಆಗ್ತಾ ಇದೆ. ಕ್ಯಾಮ್ರಾಮ್ಯಾನ್ ರಕ್ಷು ಜೊತೆ ಆಯ್ತು ತಗೋ. ಅದು ಎಡಿಟ್ ಮಾಡ್ದೆ ಹೇಳು. ಎಡಿಟ್ ಮಾಡ್ದೆ ಅದನ್ನ ಮೊನ್ನೆ ತೆಗ್ದಿದ್ದು. ಏನು ಎಡಿಟ್ ಮಾಡಿದ ಇನ್ನು? ಮೊಸರೇನು ಕೇಳಂಗಿಲ್ಲ ಇಲ್ಲೇನು ಇಲ್ಲ ಅದಕ್ಕೆ ಆಯ್ತು ಆಯ್ತು ಮೊಸರು ಏನು ಬೇಡ. ಇಬ್ರು ಬರ್ತಾ ಇದ್ದಾರಿ. ಆಯ್ತು ಬಾಯಲ್ಲಿ ಮಾಡ್ಲಾ ಸ್ಟಾರ್ಟ್ ಮಾಡ್ಲಾ? ಸ್ಟಾರ್ಟ್ ಆಗೈತೆ ಅದು ಆಲ್ರೆಡಿ ರೆಕಾರ್ಡ್ ಕರೆಕ್ಟ್. ಆಮೇಲೆ ಎಡಿಟ್ ಮಾಡಿ. ಅಮ್ಮ ಇಲ್ಲಿ ನೋಡು ಬಿಡು ಇವನ್ನೇ ಮಸ್ತ್. ನಿಂಗೆ ಏನು ಇಷ್ಟ ಬತ್ತು ತೆಗಿ ಹೋಗು ಕಬ್ಬು ಅದನ್ನೆಲ್ಲ. ಅಮ್ಮ ಇಲ್ಲಿ ನೋಡು ಇವರೇ ಗದ್ದೆ ಓನರು ನೋಡಿ ಗಾಯ್ಸ್. ಇವರಿಬ್ರು ನಮ್ಮ ಅಣ್ಣ ನಮ್ಮ ಅಕ್ಕ ಗದ್ದೆಯಲ್ಲಿ ಊಟ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಗಾಯ್ಸ್. ಸುತ್ತ ಗಿಡ ಮರ ಗಾಳಿ ಬೀಸ್ತಿರುತ್ತೆ, ತಂಪಾಗಿ ಕೂತ್ಕೊಂಡು ಊಟ ಮಾಡೋದೇ ಒಂದು ಚಂದ ಗಾಯ್ಸ್. ಅಂತ ಮಾತಾಡಿದ್ರೆ ಜೋರಾಗಿ ಮಾತಾಡು. ಜೋರಾಗಿ ಈಗ ಇದನ್ನೆಲ್ಲ ನೀನು ನಿನ್ನ ವಯಸ್ಸು ಹೇಳು, ನಾನು ಹೇಳ್ಕೊಟ್ಟಿರೋ ಡೈಲಾಗ್ನ. ನಾನು ರಾಗಿ ಹಾಕ್ತೀನಿ ಹಂಗೆ ಹೇಳಿರೋದನ್ನ. ನೋಡಿ ಗಾಯ್ಸ್, ಇದು ಕಬ್ಬು ಇನ್ನೊಂದು 2 ತಿಂಗಳಾದ್ಮೇಲೆ ಅದೆಲ್ಲ ನಾ ಮಾಹಿತಿ ಕೊಡ್ತೀನಿ. ಏನ ಸಾಕು ನಿಲ್ಸು ಆಯ್ತು ಆಯ್ತಾ? ಸಾಕು. ನೋಡಿ ಗೆಳೆಯರೆ, ಆಗಲೇ ನನ್ನ ತಂಗಿ ಹೇಳ್ದಂಗೆ ಇನ್ನು 2 ತಿಂಗಳಿಗೆ ಇದು ಕಟಾವಾಗಿ ಬರುತ್ತೆ. ನೋಡಿ ಇದೆ ಹಿಂಗೆ ನೀರು ಬಿಟ್ಕೊಂಡು ಕಾಲುವೆಲಿ ಕಬ್ಬು ನೆಡ್ಕೊಂಡು ಹೋಗೋದು. ನೋಡಿ ಅಲ್ಲಿ ಮೇಲೆ ಜೋಡಿಸಿದರೆ ಅದನ್ನ ಹೆಂಗೆ ನೆಟ್ಕೊಂಡು ಹೋಯ್ತಾರೆ ನೋಡ್ಕೊಳ್ಳಿ. ನಮ್ಮ ಜೆನ್ಜಿಗಳು ಮತ್ತು ಅವ್ರ ಪೇರೆಂಟ್ಸ್ಗೆ ನಾನು ಕೇಳ್ಕೊಳ್ಳೋದೇನೆಂದರೆ, ಮೊಬೈಲಲ್ಲೇ ಇರಿಸ್ಬೇಡಿ. ಲಾಕ್ಡೌನ್ ಆಯಿತು ಮುಗೀತು ಎಲ್ಲ ಆಯಿತು, ಸ್ವಲ್ಪ ಹೊರಗಡೆ ಬಿಡಿ. ಕ್ರಿಕೆಟ್ ಅಂದರೆ ಮೊಬೈಲ್ ಆಡ್ತೀವಿ ಅಂತವೆ, ಆಚೆ ಬಂದು ಆಡಲಿ, ಮಣ್ಣಲ್ಲೆಲ್ಲ ಬಿದ್ದು ಒದ್ದಾಡಲಿ. ಆವಾಗಲೇ ಸ್ಟ್ಯಾಮಿನಾ ಎಲ್ಲ ಚೆನ್ನಾಗಿ ಬಿಲ್ಡ್ ಆಗೋದು ಮತ್ತು ಪ್ರಪಂಚ ಜ್ಞಾನ ತಿಳಿಯೋದು. ಇವಾಗಿನ ಜೆನ್ಜಿ ಕಿಡ್ಸ್ಗಳಿಗೆ ಆಮೇಲೆ ಅವ್ರ ಪೇರೆಂಟ್ಸ್ಗೆ ನಾನು ಕೇಳ್ಕೊಳ್ಳೋದೇನೆಂದರೆ, ನೋಡಿ ಕಬ್ಬು ನೆಡ್ತಾ ಇದ್ದಾರೆ, ಹೆಂಗೆ ನೆಡೋದು ನೋಡ್ಕೊಳ್ಳಿ. ಮಣ್ಣೊಳಗಡೆ 2 ಕಬ್ಬನ್ನ ನೆಡ್ತಾ ಹೋಗೋದು. ಆಗಲೇ ನನ್ನ 90s ಕಿಡ್ಸ್ಗೆ ಜೈ ಅನ್ನಲ್ಲ. ನಮ್ಮ ಕಾಲದವರೇ ಇವಾಗಿನ ಜೆನ್ಜಿಗಳ ತಂದೆ ತಾಯಿಯಂದಿರು ಪೇರೆಂಟ್ಸ್ ಕೇಳ್ಕೊಳ್ಳಿ. ಸ್ವಲ್ಪ ನಮ್ಮ ಆಚಾರ ವಿಚಾರ ಕಲೆ ಪದ್ಧತಿ ಎಲ್ಲ ಸ್ವಲ್ಪ ಹೇಳ್ಕೊಡಿ. ಎಲ್ಲ ಮೊಬೈಲಲ್ಲೇ ಆಗೋಯ್ತು. ಸ್ವಲ್ಪ ನಾವು ಆಡ್ತಿದ್ದಂಥ ಆಟಗಳು, ನಾವು ಕಳೆದಂಥ ಬೇಸಿಗೆ ರಜೆಗಳು, ದಸರಾ ರಜೆಗಳು, ಮಾರ್ನಿಂಗ್ ಕ್ಲಾಸ್ಗಳು ಅಂದರೆ ಸ್ಯಾಟರ್ಡೆ ಮತ್ತು ಸಂಡೇಸ್ ಕ್ರಿಕೆಟ್, ಕಾರ್ಟೂನ್ಸ್ ಅವಾಗ ಹೆಂಗೆ ಬರ್ತಿದ್ವಪ್ಪ, ಪಪ್ಪಾಯ, ಟಾಮ್ ಆ್ಯಂಡ್ ಜೆರ್ರಿ, ಪಾಕಿಮಾನ್ ಅಂತ. ಇವಾಗೆಲ್ಲ ನೋಡಿದ್ರೆ ಯಪ್ಪ ಇದು ಕಾರ್ಟೂನಾ ಅನಿಸುತ್ತೆ. ಇವೆಲ್ಲದ್ರ ಮಧ್ಯ ಸ್ವಲ್ಪ ಹಿಸ್ಟ್ರಿನೂ ಹೇಳ್ಕೊಡಿ. ಅಂದರೆ ಮುಘಲ್ ಹಿಸ್ಟ್ರಿ ಅಲ್ಲ, ನಾವು ಬರೀ ಮುಘಲ್ ಹಿಸ್ಟ್ರಿಗಳನ್ನೇ ಕೇಳ್ಕೊಬಂದಿದ್ದಾಯಿತು. ನಮ್ಮ ಫ್ರೀಡಮ್ ಫೈಟರ್ಸ್ಗಳನ್ನ ಸ್ವಲ್ಪ ಹೈಲೈಟ್ ಮಾಡಿ ಹೇಳ್ಕೊಡಿ ಎಲ್ಲರಿಗೂ. ಜೆನ್ಜಿ ಕಿಡ್ಸ್, ಮುಂದೆ ಜೀವನ ಭಾಳ ಕಷ್ಟ ಇದೆ. ಕಾಂಪಿಟೇಟಿವ್ ಜಗತ್ತು, ನಮಗೆ ಕಾಂಪಿಟೇಟಿವ್ ಜಗತ್ತು ಅಂತಿದ್ರು, ಈಗ ನಿಮಗೆ ಇನ್ನು ಕೇಳೋಂಗೇ ಇಲ್ಲ. ಹುಷಾರಾಗಿ ಹೆಜ್ಜೆ ಇಡಿ.